ಥೋತ್ತರಿಕೆ ಈ ನಮ್ ರಂಗಪ್ಪಂಗ್ ಎಲ್ಲೆಲ್ಲ ಅಂತ ಹುಡ್ಕೋದು ಏನೋ ಭಗವಂತ ಕಣ್ಣಿಗೆ ಕಾಣಲ್ವಲ್ಲ ಮನುಷ್ಯ ಅವನು. ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನತ್ಲಾಗಿ ಸುಮ್ಮಗ್ ಮಂತ ಒಂದ್ ಗಳಿಗೆನೂ ಇರಲ್ಲ ಏನಿಲ್ಲ. ಆ ಏನಪ್ಪ ಮಾಡೋದು, ಟೈಮ್ ಬೇರೆ ಆಗೋಯ್ತು. ಆ ಇಟಾಚಿ ಇವ್ರು ನೋಡಿರೋ ಬಂದ್ಬಿಟ್ಟು ತೋಟದಲ್ಲಿ ನಿಂತಿದ್ದಾರಂತೆ. ಗೌಡ್ರು ಬೇರೆ ಒಬ್ಬ ಒಡಗ್ಲ ರಂಗ ಶಂಕರಾಜ ಬೇಗ ರಂಗಜ್ಜನ್ ಕರ್ಕೊಂಬ ಅಂತ ಅವ್ರು ಗೌಡ್ರು ಕಳಿಸ್ಬಿಟ್ರು. ನೀವೇ ನೋಡ್ಬಿಟ್ಟು ಅಳತೆ ಎಲ್ಲ ನೋಡಿ ಹೇಳ್ರಿ ಗೌಡ್ರೆ. ಅದು ಬಾಳೆಗುಂಡಿ ತೆಗಿಯಕ್ಕೆಲ್ಲ ಎಷ್ಟೆಷ್ಟು ಅಗಲ ಬೇಕು, ಉದ್ದ ಎಷ್ಟೆಷ್ಟು ಬೇಕು ಅವೆಲ್ಲದನ್ನು ಅಳತೆ ನಿಮಗ್ ಗೊತ್ತಾಗುತ್ತಲ್ಲ, ನೀವೇ ತಗಸ್ರಿ ಗೌಡ್ರೆ ಅಂತ ಹೇಳಿರೆ. ಇಲ್ಲ ನನಗ್ ಗೊತ್ತಾಗಲ್ ಕಣ, ಇದ್ರಲ್ಲೆಲ್ಲ ಅನುಭವ ಅಂದ್ರೆ ರಂಗಜ್ಜನೆ ಒಡಗು ರಂಗಜ್ಜ ಕರ್ಕಮ್ಮ ಮೊದ್ಲು ಅಂತ ಅವ್ರು ಹೇಳ್ತಿದ್ದಾರೆ. ಏನಪ್ಪ ಮಾಡೋದು, ನನಗೆ ಒಂದು ಗೊತ್ತಾಗ್ತಿಲ್ಲ, ದಿಕ್ಕೆ ತೋರಿಸ್ತಿಲ್ಲ ನನಗೆ. ಒಳ್ಳೆ ತಿಕ್ಲಿಡ್ದಂಗೆ ಆಗ್ತೈತೆ ನನಗೆ ಇವಾಗ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಎಲ್ಲಂತ ಹುಡ್ಕೊಂಡು ಹೋಗೋಣ. ಇಷ್ಟೊತ್ತಿಗೆ ದಿನಾಲು ತೋಟದ ಹತ್ರ ಇರ್ತಿದ್ನಪ್ಪ. ತೋಟದ ಹತ್ರನೂ ಕಾಣಿಸ್ತಿಲ್ಲ ಅಂದ್ಮೇಲೆ ಇನ್ನಿ ಹತ್ಲಾಗೋದ ಇವ್ ನಮ್ ರಂಗಜ್ಜ ಅಂತ ಗೊತ್ತಾಗ್ತಿಲ್ವಲ್ಲ. ಸಾಮಾನ್ಯಕ್ಕೆ ಮಂತಾವ್ ಇರ್ತಾನ. ಶೇ ಮಂತಾವ್ ಯಾವ್ದೇ ಕಾರಣಕ್ಕೂ ಅವ್ನಿರಲ್ಲ ಈಟೊತ್ತಿಗೆ. ಏನ್ ಮಾಡೋದು, ಏನಾರ ಟೌನಿಗೆ ಇವ್ನಿಗೆ ಎಲ್ಲಾರು ಹೋದ್ನ ತಿಪ್ಟೂರಿಗೆ ಏನಾದ್ರು ಏನಾರ ಕೆಲ್ಸ ಗಿಲ್ಸ ಆಯ್ತಂತ ಹಂಗೇನಾರು ಹೋಗೋದಿದ್ರೆ ನನ್ಗೂ ಒಂದ್ ಮಾತು ಹೇಳೋಗೋನು. ನೋಡೋಣ ಮಂತಾವ್ಲೆ ಹೋಗಿ ನೋಡ್ಕೊಂಡ್ ಬರ್ತೀನಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಇದಾಕ್ಲಾ ಶಂಕರಾಜ ಇನ್ನು ಇಲ್ಲೇ ನಿಂತಿದ್ಯೋ ಅಲ್ಕಣೋ. ನಾನು ಏನು ನಿನ್ಗೆ ಹೇಳಿದ್ದು ಒಳಗ ಒಂದ್ರಿಟ್ಟು ಹೋಗ್ಬಿಟ್ಟು ರಂಗಜ್ಜನ್ ಕರ್ಕೊಂಬ ಅಂತ ಹೇಳಿದ್ರೆ ನೀನು ಇನ್ನು ಇಲ್ಲೇ ಬರ್ತಿದ್ಯಲ್ಲ, ಇಲ್ಲೇನ್ ಮಾಡ್ತಿದ್ಯೋ? ಅಯ್ಯೋ ನೀನ್ ಮನ್ಕಾಯಿ ಹೋಗತ್ಲಾಗಿ ಅಲ್ಕಣೋ. ಪಾಪ ಇಟಾಚಿ ಇವ್ರು ಗಂಟ್ಗಟ್ಲೆ ಕೂತ್ಕೊಂತಾರೆ ನಾ ಕಾಯ್ಕೊಂಡು, ಪಾಪ ಕೆಲಸ ಮಾಡಕ್ ಬಂದಿರೋರು. ನೀನೇನ ನೀನು ಲೇ ಶಂಕರಜ್ಜ, ಆ ರಂಗಜ್ಜಗ್ ಒಂದ್ ದಿವಸ ಮುಂಚೆನಾದ್ರೂ ನೀ ಹೇಳ್ಕೊಳದಲ್ವಲ್ಲ ನೀನು, ಇವಾಗ ಆತರ ಮಾಡ್ತಿದ್ಯಲ್ಲ. ಒಳ್ಳೆ ಕತೆ ಆಗೋಯ್ತಪ್ಪ ನೀನಿಂದ ಅತ್ಲಾಗಿ. ಒಡಗೋ ಆ ರಂಗಜ್ಜ ಎಲ್ಲಿದಾನಂತ ಕರ್ಕೊಂಬ ಒಡಗೋ. ಸುಮ್ಕಿರಿ ಗೌಡ್ರೆ ಅತ್ಲಾಗಿ, ನನ್ಗೆ ಹುಚ್ಚಿಡಿತೈತೆ ಅತ್ಲಾಗಿ. ಅವ್ರ ಮಂತಾವ ಹೋಗ್ಬೇಕು ಅಷ್ಟೇ. ಈಗ ಎಲ್ಲಾ ಕಡೆದನ್ನು ಹುಡ್ಕೊಂಡ್ ಬಂದ್ಬಿಟ್ಟೆ. ಆ ಅಂಗಡಿ ತಾವ್ ನೋಡದೆ, ತೋಟದ ತಾವ್ ನೋಡೆ, ಹೊಲ್ ತಾವ್ ನೋಡದೆ, ಗದ್ದೆ ತಾವ್ ನೋಡದೆ, ಎಲ್ಲಾ ಕಡೆನೂ ಹುಡ್ಕೊಂಡ್ ಬಂದ್ಬಿಟ್ಟೆ ಕಣ್ರಿ ಗೌಡ್ರೆ. ಎಲ್ಲೂ ಸಿಗ್ಲಿಲ್ಲ. ಇನ್ನೇನು ಮಂತಾವ್ ಹೋಗು ಅಂತ ಕೇಳ್ಕೊಂಬರ್ತೀನಿ ಎತ್ಲಾಗೋದ ಅಂತ ರಂಗಜ್ಜ. ಸಿಕ್ಕಿರೆ ಹಂಗೆ, ಸಿಗ್ಲಿಲ್ಲ ಅಂದ್ರೆ ನಡ್ರಿ ನಮ್ಗೆ ಹೆಂಗ್ ತೋಚುತ್ತೋ ಹಂಗೆ ಮಾಡ್ಸನಿ, ಇನ್ನೇನ್ ಮಾಡಕ್ ಆಗುತ್ತ ಅತ್ಲಾಗಿ. ಅವ್ರ ಇಟಾಚಿ ಇವ್ರಿಗೆ ಒಂದ್ ವಾರ ಬಿಟ್ಟು ಬರೋಕ್ ಹೇಳಿದ್ದೆ ಕಣ್ರಿ ಗೌಡ್ರೆ ನಾನು. ಅವರು ಬಾಡಿಗೆ ಏನು ಇಲ್ಲ ಏನಿಲ್ಲ ಅಂತ ರಪ್ಪನ ಅವರೇ ಬಂದ್ಬಿಟ್ಟಿದಾರ ಅತ್ಲಾಗಿ. ಇನ್ನೇನ್ ಮಾಡೋಣ ಅತ್ಲಾಗಿ ಹೇಳ್ರಿ ನೀವೇ. ಹೋಗ್ಲಿ ಬಿಡ ಶಂಕರಾಜ, ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೊಬೇಡ ಕಣ್, ಸುಮ್ಕಿರು. ಇನ್ನೇನು ಮಾಡಕ್ ಆಗಲ್ಲವು. ನಡಿಯಪ್ಪ, ನಮ್ಗೆ ಇನ್ನೆಂಗ್ ತೋಚುತ್ತೋ ಹಂಗೆ ನಾವೇ ಇತ್ಲಾಗಿ ಆ ಇಟಾಚಿ ಅವ್ರಿಗೆ ಹೇಳ್ಬಿಟ್ಟು, ಆ ಆಪರೇಟರ್ಗೆ ಹೇಳ್ಬಿಟ್ಟು ನಾವೇ ಅತ್ಲಾಗಿ ಗುಂಡಿ ಇದು ಮಾಡಕ್ ಹೇಳೋಣ. ನಡಿಯಪ್ಪ, ಒಂದು ಅಂದಾಜ್ ಮೇಲೆ ಇನ್ನೇನು ಮಾಡಕ್ಕಾಗುತ್ತೆ. ಇನ್ನೇನು ಮಾಡೋಣ. ಅವನು ಮನ್ಕಾಯಿ ಹೋಗ, ಅವನು ರಂಗಜ್ಜ ಇನ್ನು ಹತ್ಲಾಗ ಹೋಗ್ತಾನಂತ ಕಾಣಲ್ಲ ಅವನು. ಕಣ್ಣಿಗೆ ಕಾಣಿಸಲ್ವಲ್ಲ ಮನುಷ್ಯ ಅವನು, ಒಂದ್ ಗಳಿಗೆ ಇರಲ್ಲ ಮಂತಾವ ಎಲ್ಲಲ್ಲ ಅಂತಾನಪ್ಪ ಹುಡ್ಕೊಂಡು ಹೋಗೋದು ಇವಾಗ. ಸರಿ ಆಯ್ತು, ನಡಿ ಹೋಗೋಣ ಶಂಕರಾಜ. ಅಲ್ಲ ಕಣ್ರಿ ಗೌಡ್ರೆ, ನೀವು ರಂಗಜ್ಜಿಗೆ ಹೇಳ್ತಿದಿರಲ್ಲ, ನಿಮ್ ತೋಟಕ್ಕೆ ಬಾಳೆ ಸಸಿ ಎಲ್ಲ ಹಾಕ್ಸಿರಲ್ಲ ನೀವು, ಗುಂಡಿ ಎಲ್ಲ ತೆಗಸ್ಬಿಟ್ಟು ನೀವು ಇಟಾಚಿಯವ್ರಿಗೆ ತಾನೇ ಕರೆದಿದ್ದು. ಅವಾಗ ಯಾರಿಗೆ ಇದ್ ಮಾಡಿದ್ರಿ ಗೌಡ್ರೆ? ನೀವೇ ತಾನೇ ಗುಂಡಿ ತಗ್ಸಿದ್ದು ಮುಂದೆ ನಿಂತ್ಕೊಂಡ್ಬಿಟ್ಟು. ನಿಮಗ್ ಗೊತ್ತಾಯ್ತ್ಕೊಂಡ್ ನಡ್ರಿ, ಅನುಭವ ಐತೆ. ನಿಮಗ್ ಗೊತ್ತಿದ್ದು ನೀವು ರಂಗಜ್ಜು ಗುಡುಕಂಬ ಅಂತ ಬೆಳಗ್ಗೆಯಿಂದ 2-3 ಸರಿ ಊರ್ನ ಒಂದ್ ಸುತ್ತು 3 ಸುತ್ತು ಓಡಿಸ್ಬಿಟ್ರಲ್ರಿ ಗೌಡ್ರೆ. ಅಯ್ಯೋ ಭಗವಂತ, ನನ್ ಕಾಲು ಆಗ್ತಿಲ್ಕಂಡ್ರಿ ಗೌಡ್ರೆ, ಇಲ್ಲೇ ಸುಸ್ತಾಗಿ ಮಲ್ಕೊಂಡ್ಬಿಡ್ತೀನಿ ನೋಡ್ರಿ ಇವಾಗ. ನನ್ ಕೈಲಂತೂ ಆಗ್ತಿಲ್ಕಂಡ್ರಿ ಗೌಡ್ರೆ. ನಿಮ್ ದಮ್ಮಯ್ಯ ಅಂದ್ಬಿಡ್ತೀನಿ ನಡ್ರಿ, ನನ್ ಕೈಲಿನ್ನು ಹುಡ್ಕೊಂಡು ಹೋಗಕ್ ಆಗಲ್ ಕಣ್ರಿ ಗೌಡ್ರಿ. ನಡ್ರಿ ಹೋಗೋಣ, ತೋಟದ ಹತ್ರ ಹೋಗೋಣ ನಡ್ರಿ. ಮತ್ತೆ ಅವರು ಇಟಾಚಿರು ಬಂದಿರೋರು ವಾಪಸ್ ಹೋದವ್ರು ಮತ್ತೆ ಯಾಕೆ ಬೇಕು ಮತ್ತೆ? ತಡಿಯಲ್ಲ ಶಂಕರಾಜ, ನೀನು ಗೊತ್ತಾಗಲ್ ಕಣ, ತಡಿಯೋ. ಹಂಗ ಆತರ ಮಾಡಬಾರ್ದು ಕಣೋ. ಈಗ ಏನ್ ಮಾಡೋಣಪ್ಪ ಇವಾಗ? ಅವನು ನಮ್ ರಂಗಜ್ಜ ಇಲ್ಲ ಅಂದ್ಮೇಲೆ ಏನು ಮಾಡಕ್ ಆಗಲ್ಲ. ನಡಿ ನಾವೇ ಹೋಗೋಣ, ಆತರ ಬೀಳ್ಬೇಡ ಇವಾಗ. ಅವ್ರು ಎತ್ಲಾಗೂ ಏನು ಹೋಗಲ್ಲ, ಅವರು ಇಟಾಚಿ ಇವ್ರು ಅಲ್ಲೇ ಇರ್ತಾರೆ, ಬಂದಿದ್ದೀನಿ. ನಡಿಯಪ್ಪ, ಇನ್ನೇನು ಹೋಗೋಣ, ಇನ್ನೇನು ಮಾಡಕ್ ಆಗಲ್ಲ. ನಾನು ಒಂದ್ರಿಟ್ಟು ಮಂತಾವ್ ಕೆಲ್ಸ ಆಯ್ತು, ಹಿಂಗ್ ಬರ್ತೀನಿ, ನೀನ್ ಹೋಗಿರು. ಏನ್ರಿ ಗೌಡ್ರೆ ನೀವು ಹಿಂಗ್ ಹೇಳ್ತಿದ್ರಾ? ಇಲ್ಲ ನೀವು ಏನಾರ ಕೈಗಿ ಕೊಡ್ತೀರಾ ಏನ್ ನೀವು? ಅಲ್ಲ ಕಣ್ರಿ ಗೌಡ್ರೆ, ಅವ್ನ ರಂಗಜ್ಜ ನೋಡಿದ್ರೆ ಕಣ್ಣಿಗೆ ಕಾಡ್ದಂಗ ಹೋಗಿದ್ದಾನೆ. ನೀವು ನೋಡಿದ್ರೆ ತೋಟದ ಹತ್ರ ನೀರ್ರಿ ಗೌಡ್ರೆ, ಆ ಇಟಾಚಿರ ಹತ್ರ ಹಿಂಗ್ ಬರ್ತೀನಿ ನಾನು ಅಂತ ಹೇಳಿದೀನಿ. ಅಲ್ಲೇ ನೀವು ವಾಪಸ್ ಬಂದ್ಬಿಟ್ಟಿದ್ದೀರಲ್ರಿ ಗೌಡ್ರೆ. ಬಿಡ್ರಿ, ಆಯ್ತು ಹೋಗ್ಲಿ ಬಿಡ್ರಿ. ನೀವು ಬರಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ ನನ್ನ ಹಣೆ ಬರ. ಹೆಂಗ ನಾನು ಮಾಡ್ಕೊಂತೀನಿ, ಹೋಗ್ರಿ ನಿಮ್ ಕೆಲಸ ಮಾಡ್ಕೊ ಹೋಗ್ರಿ ನೀವು. ಹಂಗಲ್ ಕಣೋ ರಂಗಜ್ಜು, ಇವ್ರಿಗೆ ಹೇಳ್ ಬಂದಿದ್ದೀನಿ ಇಟಾಚಿ ಇವ್ರಿಗೆ, ಹಿಂಗ್ ಬರ್ತೀನಿ ಕಣ್ರಪ್ಪ. ನಮ್ ಹುಡ್ಗ ನಮ್ ಶಂಕರಾಜ ಬರೋವರ್ಗು ಒಂದ್ ಸ್ವಲ್ಪ ಇರ್ರಿ. ಒಬ್ರು ಬೇಕು, ಇನ್ನೊಬ್ರು ಬರ್ತಾರವ್ರು, ಅಳತಿ ಎಲ್ಲ ಹೇಳದಕ್ಕೆ ಅವರೇ ಬೇಕು, ಬರ್ತಾರೆ, ಸುಮ್ಕಿರಪ್ಪ, ಆತರ ಬೀಳ್ಬೇಡ್ರಿ ಅಂತ ಹೇಳಿದೀನಿ. ಸರಿ ಕಣಜ್ಜ, ಆಯ್ತು. ಒಂದ್ 1/2 ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ರಪ್ಪನ್ ಬಂದ್ಬಿಡ್ರಿ ಅಂತ ಹೇಳಿದಾರೆ.
ಬರ್ತಾರೆ. ನಾವು ಇವ್ನು ರಂಗಜಾನು ಸಿಗ್ತಾನೆ, ಆ ಥರ ಮಾಡಬೇಡ. ಹೋಗಿ ಇವಾಗ ಸಾಕು. ಅದೇ ಯಾಕೆ ಹಿಂಗೆ ಆಡ್ತಿದ್ಯಾ? ಸರಿ ಕಣ್ರಿ ಗೌಡ್ರೆ, ಆಯ್ತು. ರಪ್ಪನ್ ಬಂದ್ಬಿಡ್ರಿ ನೀವು. ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬೇಡ್ರಿ ನೀವು. ಆ ಕೆಲ್ಸ ಈ ಕೆಲ್ಸ ಅಂತ ದಿನಾಲು ಮಾಡ್ಕೊಂತೀರಂತೆ. ಕೆಲ್ಸಗಳೇನೋ ಬೇಕಾದಷ್ಟು ಇರುತ್ತೆ. ಓ ಓ, ನೀವು ಬರ್ರಿ ಮತ್ತೆ. ಸರಿ ಕಣ, ಆಯ್ತು ಹೋಗು. ಶಂಕರಾಜು, ನೀನ್ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ನು ರಂಗಜ್ಜಿ ಎಲ್ಲಿದ್ದಾನೆ ಹುಡ್ಕೊಂಡ್ ಕರ್ಕೊಂಬ ಸಾಕು. ನಾನು ಬರ್ತೀನಿ. ರಪ್ಪನ ಹಿಂಗ್ ಹೋಗಿ ಹಿಂಗ್ ಬೈಕಲ್ಲಿ ರಪ್ಪನ ಬಂದ್ಬಿಡ್ತೀನಿ ಕಣು. ಇವಾಗ ನಡ್ಕೊಂಡ್ ಬಂದಿದ್ದೀನಿ ಆಟೆಯ. ಇನ್ನೇನು ಬೈಕ್ ತಗೊಂಡು ರಪ್ಪನ ಬಂದ್ಬಿಡ್ತೀನಿ. ನೀನ್ ತಲೆ ಕೆಡಿಸ್ಕೋಬೇಡ. ನಡಿ. ನನಗೊಂದ್ರಿಟ್ಟು ಯಾಕ ಹೊಟ್ಟೆ ಹಸ್ದಂಗ ಆಗ್ತಿತ್ತು. ಒಂದ್ರಿಟ್ಟು ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಗಲ್ರಿ ಗೌಡ್ರೆ, ಅಲ್ಲ ಊಟ ಮಾಡ್ತೀನಂತ ಹೇಳಿದ್ರೆ ನಾನು ಮಂತಾವ್ಲಿಂದಾನೇ ಬಿಸಿ ಬಿಸಿ ಮುದ್ದೆನೂ ಬಸ್ಸಾರು ಮಾಡಿತ್ತು ನಮ್ಮ ಅಜ್ಜಿ. JCP ಇವ್ರಿಗೆಲ್ಲರಿಗೂ ಕೆಲ್ಸವ್ರಿಗೆಲ್ಲರಿಗೂ ಅಡ್ಗೆ ಮಾಡಿಸಿದ್ದೆ. ಅಲ್ಲೇ ಊಟ ಮಾಡ್ತಿರ್ಲಿಲ್ವೇನ್ರಿ ಗೌಡ್ರೆ ತೋಟದತ್ರ? ನಡ್ರಿ, ಏನು ಬೇಡ. ಅಲ್ಲೇ ಒಂದು ಮಾತು ಹೇಳಿದ್ರೆ ಆಗ್ತಿತ್ತಪ್ಪ, ನಾನು ತಗೊಂಬರ್ತಿದ್ದೆ ಹಂಗ ಬಾಕ್ಸಲ್ಲಿ ಹಾಕೊಂಡು. ನೋಡಿರಿ ಇವಾಗ ಬಂದು ಇಲ್ಲಿ ಹೇಳ್ತಿದ್ದೀರಲ್ರಿ ಗೌಡ್ರೆ. ನೀವು ಒಂಥರ ಚೆನ್ನಾಗಿ ಮಾತಾಡ್ತಿರ್ ಕಡೆ ಹೇಳ್ರಿ ನೀವು. ನಡ್ರಿ ಗೌಡ್ರಿ, ಏನು ಬೇಡ. ನಡ್ರಿ ಇವಾಗ ಹಂಗಾರೆ ಮಂತಾವ್ ಇನ್ನೇನ್ ಮಾಡಕ್ ಹೋಗ್ತೀರಾ? ಊಟ ಕಟ್ಟಿಸ್ಕೊಂಡ್ ಬರ್ತೀನಿ ನಾನು ಇಲ್ಲೇ. ಇಲ್ಲ ಕಣ, ಹೋಗ ಶಂಕರಜ್ಜ. ಇನ್ನು ನನಗೆ ಕೆಲ್ಸಗಳಿದಾವೆ, ಬಲು ಕೆಲ್ಸಗಳಿದಾವೆ. ಆಮೇಕಿಂದ ಬರ್ತೀನಿ ಕಣ್, ಹೋಗು. ಏನಂದ್ರೆ ಯಾರ ನಮ್ಮ ಹೆಂಗಸ್ರು ಕಡೆಯವ್ರು ಯಾರ ಮದ್ವೆ ಪತ್ರಿಕೆ ಕೊಡೋಕ್ಕೆ, ಕಾರ್ಡ್ ಕೊಡೋಕ್ಕೆ ಬೇರೆ ಬಂದಿದಾರಂತೆ. ಫೋನ್ ಮಾಡಿತ್ತು ನಮ್ಮ ಅಜ್ಜಿ. ಅವ್ರ ಪಾಪ ಕಾಯ್ಕೊಂಡು ಕುಂತಿದಾರಂತೆ ಗೌಡ್ರು ಎತ್ಲಾಗ ಹೋದ್ರು ಅಂತ. ಅದಕ್ಕೆ ಅವರಿಗೆ ಮಾತಾಡ್ಸ್ಕೊಂಡು ಬರ್ತೀನಿ. ಅಷ್ಟ್ರಲ್ಲಿ ನೀನು ಹೋಗಿರು, ಹಿಂಗ್ ಹೋಗಿ ಬರ್ತೀವಿ. ಇದೇನಪ್ಪ, ಎಲ್ಲೋದ್ರು ನಮ್ ಗೌಡ್ರು ನಮ್ ಶಂಕರಾಜನೇ ಕಾಣಿಸ್ತಾರೆ. ಎಲ್ಲೆಲ್ಲೂ ನಮ್ ಶಂಕರಾಜ ಅಂದಂಗೆ. ಏನಕ್ಕೆ ಹಿಂಗ್ ನಿಂತಿದಾರಲ್ಲ? ಏನೋ ಜೋರಾಗಿ ಏನೋ ಮಾತಾಡ್ಕೊಂಡ್ ಬೇರೆ ನಿಂತಿದ್ದಾರೆ. ನೀವು ಬೇಗ ಹೋಗ್ರಿ ಗೌಡ್ರೆ, ಬೇಗ ರಪ್ಪನ ಬಂದ್ಬಿಡ್ರಿ. ನಾನು ಅರ್ಜೆಂಟಾಗಿ ಹೋಗಿರ್ತೀನಿ. ರಂಗಜ್ಜಿ ಕರ್ಕೊಂಡ್ ಬರ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಈಟೋತ್ತರ್ಗು ನನಗೆ ಹುಡ್ಕಾಡ್ತಿರ್ಬೇಕು ಇವ್ರು ಸಾಮಾನ್ಯಕ್ಕೆ. ಏನು ಕೆಲಸ ಇಲ್ದಲ್ಲ ಈ ನನ್ನ ಮಗ ಇವ್ನು ನಮ್ಮ ಶಂಕರಾಜ್ ಇದ್ದಾನಲ್ಲ, ಯಾವುದೇ ಕಾರಣಕ್ಕೂ ಹಂಗೆಲ್ಲ ಬರೋನಲ್ಲ, ನನಗೆ ಹುಡ್ಕವನಲ್ಲ. ಏನು ಕೆಲಸ ಇತ್ತೋ ಏನೋ. ನನ್ನ ಕೈಲಾಗಲ್ಲಪ್ಪ. ನಾನು ಎಲ್ಲಿ ಕರೆದ್ರು ಹೋಗಲ್ಲ ನಾನು. ನನಗೆ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಮಂತ ಹೋಗ್ಬಿಟ್ಟು ನೆಮ್ಮದಿ ಆಗೋ ಒಂದು ಗಳಿಗೆ ಮಲ್ಕೊಂಡ್ಬಿಡ್ತೀನಿ ನಾನು. ಈ ನನ್ನ ಮಗ ಎಲ್ಲಿ ಕರೆದ್ರು ನಾನಂತೂ ಬರಲ್ಲ. ಆಗ ಇಲ್ಲಿ ನೋಡ್ರಿ ಗೌಡ್ರೆ, ಇಲ್ಲಿ ನಾನ್ ನೋಡಿದ್ರೆ ಬೆಳಿಗ್ಗೆಯಿಂದ ನಾನು ಊರ್ ಮೂರ್ ಸುತ್ತೊಡ್ಕೊಂಬಂದೆ. ಇವನು ರಂಗಜ್ಜು ಹುಡ್ಕೊಂಡು ನೋಡಿದ್ರೆ ಈ ನನ್ನ ಮಗ ದಾರಿ ಮಗಲಲ್ಲಿ ಇಲ್ಲೇ ಬರ್ತಿದ್ದಾನೆ, ಮುಂದೆನೇ ಇದ್ದಾನೆ. ಇಲ್ಲಿ ನೋಡ್ರಿ ಗೌಡ್ರಿ, ಈಟೊತ್ತರ್ಗು ನಾವು ಮಾತಾಡ್ತಿದ್ದೆಲ್ಲ ಕೇಳಿಸ್ಕೊಂಡ ಅನ್ಸುತ್ತೆ. ಎಲ್ಲ ರಂಗಜ್ಜ ಎಲ್ಲೋಗಿದಲ್ಲ ನೀನು ಮನ್ಕಾಯುವಾಗ? ಎಲ್ಲೆಲ್ಲ ಅಂತ ನಂಗೆ ಹುಡ್ಕೋದ್ ನೀನು. ನಿನ್ನ ಏನೋ ಸಿಗದೇ ಇಲ್ಲ ನೀನು, ಕಣ್ಣಿಗೆ ಕಾಣಿಸಲ್ಲ ನೀನು. ಎಲ್ಲಿ ಹುಡ್ಕಾದ್ರು ನೀನು? ಇವಾಗ ಸಿಗ್ತಿದ್ಯಾ? ಎಲ್ಲೋಗಿದ್ದ ಈಟೊತ್ತು? ಅಲ್ಕಳು, ನಾನು ಎಲ್ಲಾರು ಹೋಗ್ಲಿ, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಬಿಟ್ಟು ನನಗೆ ಹುಡ್ಕಾಡ್ತಿದ್ಯಾ? ನನ್ನಿಂದ ಅಂತ ಕೆಲಸ ಏನಾಗ್ಬೇಕಿತ್ತಪ್ಪ? ಏನಾಗ್ಬೇಕಿತ್ತು ಶಂಕರಾಜ? ಅಲ್ಕಳ್ಳ ರಂಗಜ್ಜ, ಎಲ್ಲೋಗಿದ್ದು ಕಾಣಿಸ್ತಿರಲು? ಅಂತದ್ ಕೆಲಸ ಏನಿತ್ತಪ್ಪ ಇವತ್ತು? ಏನ್ ಬೆಳಿಗ್ಗೆಯಿಂದ ನಾನು ತೋಟದ ಕಡೆನೂ ಬಂದಿಲ್ಲ, ಹೊಲದ ಕಡೆನೂ ಬಂದಿಲ್ಲ. ಈ ಕಡೆ ಶಂಕರಾಜ ಊರೊಳಿಕೆಲ್ಲ ಹುಡ್ಕಾಡಿದಾನೆ. ಅಂಗಡಿ ಬಂತಾವ, ಡೈರಿ ತಾವ, ಅಲ್ಲಿ ಇಲ್ಲಿ ಎಲ್ಲೂ ಕಾಣಿಸಿಲ್ವಲ್ಲ. ಎಲ್ಲೋಗಿದ್ದಲ್ಲ ರಂಗಜ್ಜ? ಸುಮ್ಕಿರಿ ಗೌಡ್ರೆ. ಆ ಶಂಕರಾಜ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಹಿಂಗೆ ಮಾತಾಡ್ತೀರಾ? ನಾನು ಎಲ್ಲ ಯಾಕೆ ಹೋಗಣ ಮಂತಾವ್ಲೆ ನೀದ್ದೀನಿ ಬೆಳಿಗ್ಗೆಯಿಂದಾನು. ಅಂದ್ರೆ ತೋಟತಾವ ಹೊಲತಾವ ಎಲ್ಲೂ ಹೋಗಿಲ್ಲ ಇವತ್ತು ಬೆಳಿಗ್ಗೆಯಿಂದ. ಮಂತಾವ ಸ್ವಲ್ಪ ಕೆಲ್ಸಗಳಿದ್ದು. ನಮ್ಮ ಹಸಿನ ಶೆಡ್ ಐತಲ್ಲ, ಅದೊಂದ್ ರೀಟು ಒಳಗಡೆ ಎಲ್ಲ ಬಣ್ಣ ಎಲ್ಲ ಬಳ್ದು, ಸುಣ್ಣ ಎಲ್ಲ ಬಳ್ದು ಎಲ್ಲ ರೆಡಿ ಮಾಡ್ತಿದ್ದು. ಒಂದ್ ಸ್ವಲ್ಪ ಕ್ಲೀನ್ ಮಾಡ್ತಿದ್ದು. ಎಲ್ಲ ಇದ್ ಮಾಡ್ಬಿಟ್ಟು ಧೂಳೆಲ್ಲ ಕುಂತಿತ್ತು, ಅದಕ್ಕೆ ಎಲ್ಲ ರೆಡಿ ಮಾಡ್ತಿದೀವಿ. ಒಂದ್ ಸ್ವಲ್ಪ ಶೆಡ್ ಮೇಲ್ಗಡೆ ಎಲ್ಲ ಒಂದ್ ಸ್ವಲ್ಪ ನೀರ್ ಸೋರ್ತಿತ್ತು, ಅದಕ್ಕೆಲ್ಲನೂ ಎಲ್ಲ ಇದ್ ಮಾಡಿಸ್ತಿದೀವಿ, ರೆಡಿ ಮಾಡಿಸ್ತಿದೀವಿ. ಹಂಗಾಗಿ ನನಗೆ ಪುರ್ಸತ್ತಾಗಿ ಇಲ್ಕಂಡ್ರಿ ಗೌಡ್ರೆ. ನೀವು ನೋಡಿದ್ರೆ ನೀವು ಎಲ್ಲೆಲ್ಲ ಅಂತ ಹುಡ್ಕೋದು ಅಂತ ಹೇಳ್ತಿದ್ದೀರಾ. ಅವ್ನು ಶಂಕರಾಜ್ ಇದ್ದಾನ, ಬರೀ ಸುಳ್ಳೆ ಹೇಳಿದ ಕಣಿ. ಹೇಳ್ರಿ, ಅವನ್ನೆಲ್ಲ ಹುಡ್ಕಣ. ಅವನು ಹುಡುಕಿದ್ರೆ ನಾನು ಸಿಗ್ದಂಗೆ ಇರ್ತಿದ್ನಿ ಅಂದ್ರಿ ಗೌಡ್ರೆ. ಮಂತಾವ್ಲೆ ಇದ್ದೀನಿ ಬೆಳಿಗ್ಗೆಯಿಂದ. ಇಲ್ಕಳ್ಳ ರಂಗಜ್ಜ, ಸುಳ್ಳು ಯಾಕೋ ಹೇಳೋನು? ಬೆಳಿಗ್ಗೆ ನಾನು ಹುಡ್ಕೊಂಡಿದ್ದೀನಿ ಕಳ್ಳ. ನಾನು 2-3 ಸಲ ಹುಡ್ಕಾಡಿದೀನಿ ಊರಲ್ಲಿ ಕೆಲವು. ನಾನು ಯಾಕೆ ಸುಳ್ಳು ಹೇಳಕ್ ಹೋಗೋನು? ಲೇ ಶಂಕರಾಜ, ಸುಮ್ಕಿರ್ಲಾ ಲೇ ನಾಟಕಗಾರ ನನ್ನ ಮಗನೇ. ಅನ್ಯಾಯದ ಮಾತಾಡ್ಬೇಡ ಕಣೋ ನೀನು, ಅನ್ಯಾಯದ ಮಾತಾಡ್ಬೇಡ. ನೀನ್ ಬಂದಿಲ್ ಕಳ್ಳ ನಮ್ಮಂತಾವ್ ಬಂದಿದ್ಯಲ್ಲ ನೀನು. ಹೇಳ ನೀನು ಕರೆಕ್ಟ್ ಆಗಿ ಬಂದಿದ್ರೆ ನಾನು ಕಾಣದಂಗಿರ್ತಿದ್ನಲ್ಲ. ಹೋಗ್ಲಿ ಬಿಡ್ರು ಯಾಕ್ರೋ ಕಿತ್ತಾಡ್ತಿದ್ರು? ರೋಡ್ ಮಧ್ಯದಲ್ಲಿ ನಿನ್ಕೊಂಡ್ಬಿಟ್ಟು ಹಿಂಗ್ ಕಿತ್ತಾಡ್ತಿದ್ರೆ ಒಳ್ಳೆ ಚಿಕ್ಕ ಮಕ್ಳು ಕಿತ್ತಾಡಂಗೆ ಯಾರು ಏನಂತಾರಲ್ಲ, ಅಲ್ಲ ಕಣ್ರಲ್ಲ. ಮಕ್ಳು ಮೊಮ್ಮಕ್ಳೆಲ್ಲ ಆದ್ರೂ ಇನ್ನು ಚಿಕ್ಕ ಹುಡುಗರು, ನಾವು ಚಿಕ್ಕವ್ರಿದ್ದಾಗ ಫ್ರೆಂಡ್ಸ್ಗಳಿದ್ದಾಗ ಕಿತ್ತಾಡಂಗೆ ಇನ್ನೂ ಕಿತ್ತಾಡ್ತಿರಲ್ರಲ್ಲೇ. ಸುಮ್ ನಿನ್ಕೊಂಡ್ರಲ್ಲ ಆತ್ಲಾಗಿಲೇ. ಯಾರು ನೋಡೋರು ಏನಂತಾರೆ? ಗೌಡ್ರು ನಿಲ್ಲಿಸ್ಕೊಂಡ್ಬಿಟ್ಟು ಆ ರಂಗಜ್ಜನ್ ಶಂಕರಜ್ಜಗೂ ಜಗಳ ಮಾಡಿಸಿದಾರನ್ನಲ್ವೇನ್ರಲ್ಲ. ಏನಪ್ಪ ನೀವು ಅದ್ಯಾಕೆ ಹಿಂಗ್ ಆಡೋದ್ ಕಲ್ತಿದ್ದೀರೋ ಏನ್ರೋ? ನಿಮ್ಗೆ ಗೊತ್ತಾಗಲ್ ಕಣ್ರಲ್ಲ ನಿಮ್ಗೆ ಲೇ. ನಡ್ರಿ ಇವಾಗ ಆಯ್ತು. ಎಲೇ ರಂಗಜ್ಜ, ಅವನು ನಮ್ಮ ಶಂಕರಾಜಾರ್ ತೋಟಕ್ಕೆ
ಆ ಇಟಾಚಿ ಬಂದೈತಂತೆ. ಹ್ಞೂ ಎಲ್ಲ ಬಾಳೆಗುಂಡಿ ಎಲ್ಲ ತೆಗಿಯಕ್ಕೆ. ಅದಕ್ಕೆ ಅವನು ಅದು ಅಳತೆ ಗಿಳತೆ ನಮ್ಗೆಲ್ಲ ಏನು ಗೊತ್ತಾಗಲ್ಲ ಕಣಪ್ಪ. ಅದಕ್ಕೆ ನೀನು ಕರ್ಕೊಂಡು ಹೋಗೋಣಂತ ಅವ್ನು ಬೆಳಿಗ್ಗೆ ನಾನು ಹುಡುಕಾಡಿದಾನೆ, ನೀನು ಸಿಕ್ಕಿಲ್ಲ. ಏನೋ ಹೋಗ್ಲಿ ಅತ್ಲಾಗಿ. ಈಗ ಅವನು ಹುಡುಕಿನೋ ಇಲ್ವೋ, ನೀನು ಸಿಕ್ದೋ ಸಿಗ್ಲಿಲ್ವೋ ಗೊತ್ತಿಲ್ಲ ನನಗೆ. ಇವಾಗ ಆಯ್ತು, ಇವಾಗ ರಪ್ಪನ ಬೇಗ ನಡಿಯಪ್ಪ ತೋಟದ ಹತ್ರ. ಇಟಾಚಿ ಇವ್ರು ಕಾಯ್ಕೊಂಡು ನಿಂತಿದ್ದಾರೆ ಅತ್ಲಾಗಿ. ಹೋಗ್ಬಿಡೋಣ ಅತ್ಲಾಗಿ ಬೇಗ. ಅದೇನ್ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅತ್ಲಾಗ. ಪಾಪ ಅವಾಗ್ಲಿಂದ ನಾನು ಅವನಿಗೆ ಗೊತ್ತಾಗಲ್ಲ ಏನಿಲ್ಲ, ಬರ್ರಿ ಗೌಡ್ರೆ ಅಂತ ಹೇಳ್ತಾನೆ ಇದ್ದಾನ. ಅವನು ಬೇಜಾರು ಮಾಡ್ಕೊಳ್ತಾನೆ ಈಗ ಹೋಗ್ಲಿಲ್ಲ ಅಂದ್ರೆ. ಎಲ್ಲ ಲೇ ಶಂಕರಾಜ, ಅನ್ಕಂಡೆ ನನ್ನ ಮಗನೇ, ನಾನು ಆಗ್ಲೇನೆ ಅನ್ಕಂಡೆ. ಏನು ಕೆಲಸ ಮಾಡಿಸ್ದಲೆ ನೀನು, ಏನು ಕೆಲಸ ಇಲ್ದಲೆ ನಮ್ಗೆಲ್ಲ ನೀನು ಸುಮ್ ಕೇರಿನ ಹುಡ್ಕೊಂಬರೋ ಮನುಷ್ಯನೇ ಅಲ್ಲ ನೀನು. ಅನ್ಕಂಡೆ ನಾನು ಏನೋ ಕೆಲಸ ಇರೋದಕ್ಕೆ ಹುಡ್ಕಾಡ್ತಿರೋದು ಇವ್ನು ನಮ್ಮ ಶಂಕರಾಜ ಅಂತ. ಆಯ್ತು ಗೌಡ್ರೆ, ಬರ್ತೀನಿ, ನಾನೇನು ಬರಲ್ಲ ಅಂತ ಹೇಳ್ತಿಲ್ಲ. ಏನಂದ್ರೆ ಒಂದಿಟ್ಟು ನಮ್ಮ ಅಜ್ಜಿ ಅಂಗಡಿ ತಾವ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಟೀ ಸೊಪ್ಪು ಅವೆಲ್ಲ ಖಾಲಿ ಆಗೈತೆ ತಗಮ್ಮ ಅಂತ ಹೇಳ್ತು. ಟೀ ಸೊಪ್ಪು, ಸಕ್ಕರೆ, ಬೆಲ್ಲ, ಒಂದಿಟ್ಟು ಬೋಂಡ ಮಾಡ್ತೀನಿ ಅಂತ ಹೇಳೈತೆ. ಅದಕ್ಕೆ ಕಡ್ಲೆ ಹಿಟ್ಟು ಇವೆಲ್ಲ ತಗೊಂಬರ್ಬೇಕು. ಅಂಗಡಿ ಮಂತ ಹೋಗ್ಬಿಟ್ಟು ತಗೊಂಡೋಗಿ ಮಂತಾವ್ ಕೊಟ್ರೆ ಅಪ್ಪನ ಬಂದ್ಬಿಡ್ತೀನಿ. ನೀವು ಹೋಗಿರ್ರಿ ಇನ್ನೇನು. ನೋಡ್ದೆ ಅಂದ್ರಿ ಗೌಡ್ರೆ ನಾನು ಹೇಳ್ದೆ ತಾನೇ, ಕೇಳಿಸ್ಕೊಂಡ್ರ ನನ್ನ ಮಾತು? ಅವ್ನು ಮಾತಾಡಿದ್ ಕೇಳಿಸ್ಕೊಂಡ್ರಿ ಅಂದ್ರಿ ಗೌಡ್ರೆ? ನಾವು ಅಂದ್ರೆ ಒಂದ್ರಿಟ್ಟು ಉದಾಸೀನ ಕಣ್ರಿ ಗೌಡ್ರೆ, ನಮ್ಗೆಲ್ಲ ಬೆಲೆ ಕೊಡಲ್ಲ ಅವನು. ಅವನ ಮನೆ ಕೆಲಸ ಇದ್ರೆ ನೋಡ್ರಿ, ಆತರ ಬಿದ್ದುಬಿಟ್ಟು ಕೆಲಸ ಮಾಡ್ತಾನೆ ರಪ್ಪನ್ನ. ಆದ್ರೆ ನಮ್ಮನೆ ಕೆಲಸ ಇಲ್ವಾ, ತಲೆನೇ ಕೆಡಿಸ್ಕೊಡಲ್ಲ. ಹೋದ್ರೆ ಆಗುದು ಬಿಡು, ಇವ್ನು ಶಂಕರಾಜಿ ಮನೆ ಕೆಲಸ ಅಲ್ವಾ, ಏನ್ ಹಂಗೆ ಹಿಂಗೆ ಅನ್ಕೊಂಡು ಹೇಳ್ತಿದ್ದಾನೆ. ಗೌಡ್ರೆ ಬರ್ರಿ, ಇವನ್ಗೇನೇನೆ ನಾವು ಕಾಯ್ಕೊಂಡಿದ್ದಿದ್ದೆ ಮೊದ್ಲನೇ ದೊಡ್ಡ ತಪ್ಪು ಮಾಡಿದ್ದು. ಬರ್ರಿ ನಾವು ಹೋಗೋಣ, ಹೆಂಗ ಆಗುತ್ತೆ ಅತ್ಲಗಿ. ಹೆಂಗ ಹೇಳ್ಬಿಟ್ಟೆ ತಗ್ಸನಂತೆ, ಅವ್ರಿಗೂ ಅನುಭವ ಇರುತ್ತೆ ಒಂದ್ರಿಟ್ಟು. ಹೇಳ್ಬಿಟ್ಟು ಹೆಂಗ ತಗ್ಸಿ ಏನೋ ರೆಡಿ ಮಾಡ್ಸನಂತೆ. ಬರ್ರಿ ಹೋಗೋಣ, ಒತ್ತಾಗೋಯ್ತು. ಪಾಪ ಅವ್ರು JCP ಹೋಗ್ಬಿಟ್ರೆ ಏನ್ ನಮ್ಮನೆದ JCP ಹೇಳಿದ ತಕ್ಷಣ ಬರೋದಕ್ಕೆ, ಹೋಗಂದ ತಕ್ಷಣ ಹೋಗೋದಕ್ಕೆ. ಪಾಪ ಅವ್ರು ಪಾಪ ಬಂದು ಗಂಟೆ ನಿನ್ಕೊಂಡ್ರೆ ಅವ್ರಿಗೂ ಲಾಸ್ ಆಗ್ಬಿಡುತ್ತೆ ಕಣ್ರಿ ಗೌಡ್ರಿ. ಪಾಪ ಬೇಜಾರು ಮಾಡ್ಸೋದು ಬೇಡ, ಬರ್ರಿ ಹೋಗೋಣ. ಲೇ ರಂಗಜ್ಜ, ಅವ್ನು ಬೇಜಾರು ಮಾಡ್ಕೊಳ್ತಿದ್ದಾನೆ. ಒಳ್ಳೆ ಚಿಕ್ಕ ಮಕ್ಳು ಬೇಜಾರು ಮಾಡ್ಕೊಳ್ತಾನೆ. ನಿನಗೂ ಗೊತ್ತಿಲ್ವಲ್ಲ ಅವನ ಬಗ್ಗೆ. ಗೊತ್ತಿದ್ದು ನೀನು ತಿರ್ಗಾ ಹಿಂಗೆ ಹೇಳ್ತಿದ್ಯಲ್ಲ ರಂಗಜ್ಜ. ಸರಿ ಆಯ್ತು, ಅವ್ನು ಬೇಜಾರು ಮಾಡ್ಕೊಳ್ತಾನೆ. ಬಾರೋ ಹೊತ್ಲಾಗಿ ಲೈ. ಇದೇನ್ರಿ ಗೌಡ್ರೆ ನಾನು ಬರ್ತೀನಿ ಅಂದ್ಮೇಲೆ ಬರ್ತೀನಿ. ಅವ್ನು ಏನಾರ ಅನ್ಕೊಳ್ಳಿ, ಒಂದು 1/4 ಗಂಟೆ ನೀವು ಹೋಗಿರಿ ಮುಂದೆ, ನಾನು ಹಿಂದಿಂದೇನೆ ಬಂದ್ಬಿಡ್ತೀನಿ. ಹೋಗಿರಿ ಗೌಡ್ರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಾನೇನು ಸುಳ್ಳು ಹೇಳ್ತಿಲ್ಲ, ನಾನು ಬರ್ತೀನಿ ಅಂದ್ರೆ ನಿಜಾಲು ಬಂದೇ ಬರ್ತೀನಿ. ನಮ್ಮ ಬಗ್ಗೆ ಗೊತ್ತಿದ್ದು ನೀವು ತಲೆ ಯಾಕೆ ಕೆಡಿಸ್ಕೊಳ್ತೀರಾ? ಅವ್ನಿಗೆ ಕರ್ಕೊಂಡು ನಡ್ರಿ. ಏ ಶಂಕರಾಜ, ಅವ್ನು ಬರ್ತಾನವನು. ರಂಗಜ್ಜ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನಡಿ ನಾವು ಹೋಗೋಣ ಬಾ. ತೋಟದ ಹತ್ರ ಹೋಗಿರೋ ನಿನ್ನೇನು, ನಾನು ಇನ್ನೇನು ಮಂತಾವ್ಲು ಹೋಗಲ್ಲ, ಏನಿಲ್ಲ. ನೀನು ಕಾಟ ತಡಿಯಕ್ಕಾಗಲ್ಲ, ಬೇಜಾರು ಮಾಡ್ಕೊಳ್ತೀಯ. ಇಬ್ರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ. ಬಾರಪ್ಪ ಹೋಗೋಣ. ಲೇ ರಂಗಜ್ಜ, ಬಂದ್ಬಿಡು ರಪ್ಪನ್ನ. ಕಾಯ್ಕೊಂಡಿರ್ತಿರ್ತೀವಿ ಅಲ್ಲೇ ನಿನ್ಗೆ. ಮತ್ತೆ ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬೇಡ. ರಪ್ಪನ್ ಬಂದ್ಬಿಡು, ಹಿಂದಿಂದೇನೆ ಬೈಕ್ ತಗೊಂಬಂದ್ಬಿಡು. ಸರಿ ಕಣ್ರಿ ಗೌಡ್ರೆ, ಆಯ್ತು. ನಾನೊಂದ್ರಿಟ್ಟು ಅಂಗಡಿ ಬಂತ ಹೋಗಿ ಬರ್ತೀನಿ. ಹಿಂಗ್ ಹೋಗಿ ರಪ್ಪನ್ ಬಂದ್ಬಿಡ್ತೀನಿ, ಹೋಗ್ರಿ. ಆಗ ಅಲ್ಲೋಡಲಿ ನಮ್ ತಾತ ಮನೆ ಒಳಕಿಂದ ಎಲ್ಲ ಹೋಗ್ತಿರಂಗಿದ್ದಾರೆ. ನನಗ್ ನೋಡಿ ಮಾತಾಡ್ಸಂಗೆ ಸಿನ್ನೆ ಹೋಗ್ತೈತೆ. ತಾತೋಯ್ ತಾತ, ಇದ್ಯಾಕ್ ತಾತ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ ತಾತ ಹೋಗ್ತಿರೋದು? ಈ ನನ್ನ ಮಗ ಬೇರೆ ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇವನು ಏನ್ ಮಾಡೋದು, ಏನು ಇವನಿಗೆ ಏನಂತ ಸುಳ್ಳು ಹೇಳೋಣ ಇವಾಗ? ಸುಳ್ಳು ಹೇಳಿದ್ರೆ ಗೊತ್ತಾಗ್ಬಿಟ್ರೆ ನನ್ನ ಮಗ ಆಟ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಏನ್ ಹೇಳೋಣ ಒಂದು ಗೊತ್ತಾಗ್ತಿಲ್ವಲ್ಲ. ಲೇ ಪಾಪ, ಯಾಕೋ ಹಿಂಗ್ ಕೇಳ್ತಿದ್ಯಾ? ನಾನು ಎಲ್ಲ ಹೋಗ್ತೀನಿ ಕಣ. ಎಲ್ಲೋದ್ರು ನಿನ್ಗೆ ಹೇಳ ಹೋಗ್ಬೇಕೇನ? ನನಗೊಂದ್ರಿಟ್ಟು ಕೆಲಸ ಇದಾವೆ. ನೀನು ಎಲ್ಲೋದ್ರು ತಾತ ಎಲ್ಲೋಗ್ತಿದ್ಯಾ ಏನು ಎತ್ತ ಅಂತ ಕೇಳ್ತಾನೆ ಇರ್ತೀಯಪ್ಪ. ಎಲ್ಲದಕ್ಕೂ ನಿನಗೆ ಒಬ್ನಿಗೆ ಹೇಳೋಗಕ್ಕಾಗುತ್ತೇನಪ್ಪ? ನನಗೆ ಕೆಲ್ಸಗಳಿರ್ತವೆ. ನೀನೇ ಹೇಳು. ಆಯ್ತು ಬಿಡು, ಅದಕ್ಕೆ ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳ್ತಿದ್ಯಾ? ಏನ ಕೇಳ್ದೆ, ತಾತ ಎಲ್ಲೋಗ್ತಿದ್ಯಾ ಅಂತ ಕೇಳೋದು ತಪ್ಪ ಹಂಗಾರೆ? ಸರಿ ಬಿಡು, ಆಯ್ತು, ಮಾತಾಡ್ಸಲ್ಲ, ಅದಕ್ಕೇನಂತೆ. ಅದಕ್ಕೆ ಯಾಕಲ ಬೇಜಾರು ಮಾಡ್ಕೊಳ್ತೀಯ? ಪಾಪ ಅಂಗಡಿ ಮಂತ ಹೋಗಿದ್ದೆ, ಹೋಗ್ಬಿಟ್ಟು ಅದೇ ಟೀ ಸೊಪ್ಪು, ಸಕ್ಕರೆ, ಬೋರ್ಡದಿಟ್ಟು ಎಲ್ಲ ತಗೊಂಬಂದಿದ್ದೀನಿ ಅಂತ ಹೇಳು ಅಜ್ಜಿಗೆ. ನಿಮ್ಮ ಅಜ್ಜಿ ಹತ್ಲಾಗ ಹೋಗೈತೆ, ಕಾಣಿಸ್ತಿಲ್ಲ. ಹಂಗೆ ಒಂದ್ರಿಟ್ಟು ನಿನ್ಗೆ ಇದು ತಗೊಂಬಂದಿನ ಕಣಪ್ಪ, ಚಿಪ್ಸು. ನೀನ್ ಹೇಳ್ದಲ್ಲ ಚಿಪ್ಸು, ಬಿಸ್ಕತ್ತು ಅವೆಲ್ಲ ತಗೊಂಬಂದಿದ್ದೀನಿ. ಆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೊಂಡು ತಿನ್ನೋಗಪ್ಪ. ಸರಿ ಆಯ್ತು, ನಾನು ಬರೋಣ. ಇನ್ನೇನು ಒತ್ತಾಗೋಯ್ತು. ನಮ್ ತಾತ ಎಲ್ಲೋ ಹೋಗ್ತೈತೆ, ನನಗೆ ಹೇಳ್ದಂಗೆ ಹೋಗ್ತೈತೆ. ಅದೆಲ್ಲ ಹೋಗ್ತೈತೆ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಮಾತ್ರ ಗ್ಯಾರಂಟಿ ನನಗೆ ಬಿಟ್ಟು ಹೋಗ್ಬೇಕಂತಾರೆ ನನಗೆ ನ್ಯಾಯಾಸಾಗಿ ಮಾತಾಡ್ತೈತೆ. ಎಲ್ಲ ಹೋಗ್ತೈತೆ ಅಂತ ಗೊತ್ತಾಗ್ತಿಲ್ವಲ್ಲ.
ನೋಡೋಣ ನೋಡೋಣ ಎಲ್ಲ ಹೋಗ್ತಿದ್ದಾರ ಅಂತ ಕೇಳ್ಬಿಟ್ಟು ನಾನು ನಿಧಾನಕ್ಕೆ ಹೋಗ್ತೀನಿ. ತೋಟದ ಕಡೆ ಹೋಗ್ತಿದ್ರೆ ನಾನು ನಮ್ಮ ತಾತನ ಜೊತೆ ಹೋಗ್ತೀನಿ. ನನಗೂ ಬೇಜಾರಾಗ್ತೈತಿ ಕುಂತು ಕುಂತು ಕುಂತು. ಕರ್ಕೊಂಡೆ ಹೋಗಲ್ಲ ನೋಡ್ತಿ ತಾತ. ತೋಟದ ಹೋದ್ರೆ ಸೊಳ್ಳೆ ಕಡಿಯುತ್ತೆ, ಹುಷಾರಿರಲ್ಲ, ಕೈ ನೋವುತ್ತೆ, ಕಾಲ್ ನೋವುತ್ತೆ, ಮುಳು ಚುಚ್ಚುತ್ತೆ. ಬೇಡ ಕಣ ಸುಮ್ಮನಿರು, ಕತ್ಲಾಗುತ್ತೆ, ನಾನು ಬರೋ ತಡ ಆಗುತ್ತೆ, ನೀನು ಓದ್ಕ ಬರ್ಕ ಅಂತ ಏನೇನೋ ಒಂದು ಹೇಳ್ಬಿಟ್ಟು ಬಿಟ್ಟೇ ಹೋಗ್ತಾರೆ. ನನಗೂ ತೋಟದ ಕಡೆ ಹೋಗ್ಬೇಕು, ತಿರ್ಗಾಡ್ಕೊಂಡ್ ಬರ್ಬೇಕು, ಆಟ ಆಡ್ಕೊಂಡ್ ಬರ್ಬೇಕಂತ ಆಸೆ ಇರಲ್ವಾ? ಈ ತಾತ ಯಾವಾಗ ನೋಡಿದ್ರು ಹಿಂಗೆ ಮಾಡ್ತಾರೆ ನನಗೆ. ತಾತ 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 ಎಲ್ಲೋಗ್ತಿದ್ಯಾ ತಾತ? ಲೇ ಪಾಪ, ನನಗ್ ರೋಸ್ ಬೇಡ ಕಣೋ, ರೋಸ್ ಬೇಡ, ಸುಮ್ಕಿರೋ, ರೋದ್ನೆ ಕೊಡ್ಬೇಡು. ಇದಾಗ್ಲ ಪಾಪ ಹಿಂಗಯ್ಯ ಅನ್ನಿಸ್ತೀಯ ನೀನು. ಹಿಂಗೆಲ್ಲ ಹಂಗ ಆಡಬಾರ್ದು ಕಣಪ್ಪ, ಸುಮ್ಕಿರು ನೀನು. ನಾನು ಎಲ್ಲ ಹೋಗ್ತಿದ್ದೀನಂತ ಹೇಳ್ತಿದ್ದೀನಿ ತಾನೆ, ಆಗಾಗ್ಲ ಕೇಳ್ಬೇಡ. ಅತ್ಲಾಗಿಂದ ಬರ್ಬೇಕಾದ್ರೆ ಪಾನಿಪುರಿ ಕಟ್ಟಿಸ್ಕೊಂಡ್ ಬರ್ತೀನಿ ಕಣ್ ಬಿಡಪ್ಪ. ನೋಡು ನೋಡು ನೋಡು, ನಾನು ಡೌಟ್ ಪಟ್ಟಂಗೆ ತಿರ್ಗಾ ನಮ್ ತಾತ ಯಾವತ್ತು ಇಲ್ಲಿರೋದು ಸುಮ್ಕೆನ ಪಾನಿಪುರಿ ಕಟ್ಟಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತೈತೆ. ಐತೆ ಇದ್ರಲ್ಲಿ ಏನೋ ಐತೆ, ನೋಡಂತಡಿ ನಿಧಾನ ಕೇಳ್ತೀನಿ. ತಾತ ಎಲ್ಲೋಗ್ತಿದ್ಯಾ ನಡಿ, ನಾನು ನಿನ್ ಜೊತೆ ಬರ್ತೀನಿ, ನನಗೂ ಕರ್ಕೊಂಡೋಗು. ನನಗೂ ಮಂತವ ಕುಂತು ಕುಂತು ಬೇಜಾರಾಗಂಗ ಆಗ್ತೈತೆ. ನಡಿ ತಾತ, ನಾನು ಬರ್ತೀನಿ, ಹೋಗೋಣ ಪ್ಲೀಸ್ ಕಣ್ತಾತ. ಶುರು ಹಚ್ಕೊಂಡ್ಬಿಟ್ನಲ್ಲಪ್ಪ, ನಾನು ಬರ್ತೀನಂತೂ ನನ್ನ ಮಗಂಗ್ ಡೌಟ್ ಬಂದ್ಬಿಟ್ಟೈತೆ. ಎಷ್ಟೇ ಆದ್ರೂ ನನ್ನ ಮೊಮ್ಮಗ ಅಲ್ವಾ, ಬಲು ಬುದು ಅಂತ ನನ್ನ ಮಗ. ಏನು ಮಾಡೋದು ಇವಾಗ? ಹೆಂಗಪ್ಪ ಇವನಿಗೆ ಸಮಜಾಯಿಸ್ಬಿಟ್ಟು ಗದ್ರಿಸಿದ್ರೆ ಕೋಪ ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ನನಗೆ ಅವನಿಗೆ ಬೇಜಾರು ಮಾಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಏನಾದರೂ ಜೋರಾಗಿ ಮಾತಾಡಿದ್ರೆ ಅವ್ರ ಅಮ್ಮ ಬಂದ್ಬಿಟ್ಟು ಏರಿಕ್ ಬಿಡುತ್ತೆ, ಅದೊಂಥರ. ಏನು ಮಾಡೋದು ಏನಪ್ಪ ಈ ಹುಡುಗನ್ನ? ಹಿಂಗೆ ರೂಢಿ ಆಗ್ಬಿಟ್ರೆ ಮುಂದೆ ಇನ್ನು ಬಲು ಹಿಂಸೆ ಆಗೋಗ್ಬಿಡುತ್ತೆ. ಈಗ ಅವೆಲ್ಲ ಗೊತ್ತಿಲ್ಲ ನನಗೆ, ನಾನು ನಿನ್ ಜೊತೆ ಬರ್ತೀನಿ, ನನಗೂ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ನೀನು ಎಲ್ಲೋದ್ರೂ ಪರವಾಗಿಲ್ಲ, ಅಲ್ಲೇ ಬರ್ತೀನಿ, ನಡಿ ನಾನು ಬರ್ತೀನಿ. ನೀವನು ಬಿಡಲ್ಲ, ಇನ್ನೇನು ಮಾಡಕ್ಕಾಗುತ್ತೆ? ಅತ್ಲಾಗಿ ಕರ್ಕೊಂಡು ಹೋಗ್ತೀನಿ ಕಣ್, ಬಾರಪ್ಪ ಅತ್ಲಾಗಿ. ನೀನ್ ಬಿಡೋದು ಇಲ್ಲ, ಬೇಡ ಬೇಡ ಅಂತ ಹೇಳಿರೋದನು. ಸರಿ ಸರಿ ಆಯ್ತು, ನಡಿ ಹೋಗೋಣ ಬಾ. ರಪ್ಪನ್ ಬರ್ಬೇಕು, ನನಗೆ ಗೊತ್ತಾಗೋಯ್ತು. ಆಗ ಹೆಂಗ ನಮ್ ತಾತ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಯ್ತಾ ಬಿಡ್ತು. ಇವತ್ ಯಾರು ಬೈಲಿಲ್ಲ. ಹೆಂಗ ನಡಿತಾತ ಹೋಗೋಣ. ತಾತ ಹಿಂಗ್ ಕೇಳ್ತಿದ್ದೀನಂತ ಬೇಜಾರ್ ಮಾಡ್ಕೋಬೇಡ. ಎಲ್ಲೋಗ್ತಿದೀವಿ ಅಂತನಾದ್ರೂ ಹೇಳ್ತೀಯ? ಎಲ್ಲೂ ಇಲ್ಲ ಕಣ, ಈ ನಮ್ ಶಂಕರಾಚಾರ್ಯ ತೋಟದತ್ರ ಇಟಾಚಿ ಬಂದೈತಂತೆ, ಅದಕ್ಕೆ ನೋಡ್ಕೊಂಬರಕ್ ಹೋಗ್ತಿದ್ದೀನಿ. ಒಂದಿಟ್ಟು ಅಲ್ಲಿ ಕೆಲಸ ಐತೆ. ನೀನ್ ಬರ್ತೀಯನ್ ಬರಲ್ಲ ಹೇಳಪ್ಪ, ನಾನು ಹೋಗ್ತೀನಿ. ಬೇಡ ಇಲ್ಲೇ ಇರು, ಅಲ್ಲಿ ಇನ್ನೇನ್ ಮಾಡಕ್ ಬರ್ತೀಯ? ಅಲ್ಲೆಲ್ಲ ಅಲ್ಲಿ ಗಾಡಿ ಅವು ಇವು ಎಲ್ಲ ಇರ್ತದೆ, ಧೂಳಲ್ಲೆಲ್ಲ ನಿನ್ಕೋಬಾರ್ದು ನೀವು. ನಡಿ ಬೇಡ. ತಾತ ಏನು ಅಂತ ಹೇಳ್ತಿದ್ಯಾ ನೀನು? ಇಟಾಚಿ ಬಂದೈತಾ ತಾತ? ನಾವು ದೂರದಿಂದ ನೋಡ್ತೀವಿ ಕಣ್ತಾತ, ಪ್ಲೀಸ್ ಕಣ್ತಾತ, ನಾನು ಬರ್ತೀನಿ ಕಣ್ತಾತ, ನನಗೂ ಕರ್ಕೊಂಡು ಹೋಗ್ತಾತ. ಏನು ಧೂಳಾಗಲ್ಲ, ನಾನು ದೂರ ಅಂದ್ರೆ ದೂರ ನಿನ್ಕೊಂಡು ನೋಡ್ತೀನಿ ಕಣ್ತಾತ, ಪ್ಲೀಸ್ ಕಣ್ತಾತ. ಸರಿ ಸರಿ ಆಯ್ತು ಕಣ್, ಬಾರು. ಸುಮ್ಮ ಕೈಯ ಅನ್ನಿಸ್ಬೇಡ ನನಗೆ. ತಾತ ಹೋಗಿರೋ ನಿನ್ ಪಾಡಿ ನೀನು. ಇನ್ನೇನು ಶಂಕರಾಚಾರ್ಯ ತೋಟನ ನೋಡಿದೀನಿ, ಇನ್ನೇನ್ ನಮ್ ತೋಟದ ಪಕ್ಕದಲ್ಲೇ ಅಲ್ವಾ? ನಾನು ಚಂದ ಇಬ್ರು ಬರ್ತೀವಿ, ಚಂದ ಕರ್ಕೊಂಡ್ ಬರ್ತೀನಿ. ಚಂದಗೂ ಗೊತ್ತಿಲ್ಲ ಅನ್ಸುತ್ತೆ, ನಾವಿಬ್ರಾಳು ಬರ್ತೀವಿ. ನೀನು ಹೋಗಿರ್ತಾತ ನೀನು. ಎಲ್ಲ ನನ್ನ ಮಗನೇ ಅಲ್ಕಡು. ಇಟಾಚಿ ಬಂದೈತಂತ ಹೇಳಿದ ತಕ್ಷಣ ಅವ್ನು ಚಂದಗೂ ಕರ್ಕೊಂಬರಕ್ ಹೋಗ್ತಿದ್ಯಾ? ನನ್ಗೆ ಬಿಟ್ಟು. ಸರಿ ಸರಿ ಕಣಪ್ಪ ಆಯ್ತು. ಮತ್ತೆ ಅಲ್ಲಿ ಇಲ್ಲಿ ಓಡೋಗಂಗಿಲ್ಲ, ಸೀದಾ ನಂತವಲೆ ಬರ್ಬೇಕು ನೀನು. ಹೆಂಗ? ಸರಿ ಕಣ್ತಾತ ಆಯ್ತು. ಮತ್ತಲ್ಲಿ ತೋಟದ ಹತ್ರ ಬಂದ್ಬಿಟ್ಟು ಹಠ ಮಾಡೋದು, ಅಲ್ಲಿ ನಿನ್ಕೊಳ್ಳೋದು ಇಲ್ಲಿ ನಿನ್ಕೊಳ್ಳೋದು ಮಾಡಂಗಿಲ್ಲ. ಸೀದಾ ಬರ್ತೀಯಾ, ಅಲ್ಲಿ ದೂರ ನಿನ್ಕೊಂಡು ತೋಟದಿಂದ ಅಲ್ಲಿ ಮೂಲೆಲೆಲ್ಲೋ ನಿನ್ಕೊಂಡ್ಬಿಟ್ಟು ನೋಡ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ನೀನ್ ಅಪ್ಪನ ಹೋಗ್ಬಿಡ್ಬೇಕು, ಸರಿನಾ? ಹಂಗಿದ್ರೆ ಮಾತ್ರ ನೋಡಪ್ಪ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮನ್ ಕರೆದ್ಬಿಟ್ಟು ಇವಾಗ ಹಿಂಗಿಗ್ ಬರ್ತೀನಂತ ಆಟ ಮಾಡ್ತಿದ್ದಾನಂತ ಹೇಳ್ಬಿಡ್ತೀನಿ. ನೋಡು ಏನ್ ಮಾಡ್ತೀಯ? ಇಲ್ಲಿ ಕಡ್ತಾತ ನೀನ್ ಹೆಂಗ್ ಹೇಳ್ತೀವ ಹಂಗ್ ಮಾತು ಹೇಳ್ತೀನಿ ಕಡ್ತಾತ ನಾನು. ನೀನಂತರೂ ಅಪ್ಪಯ್ಯ ಅಮ್ಮಂಗಂತೂ ಈ ವಿಚಾರ ಹೇಳಕ್ಕೆ ಹೋಗ್ಬೇಡ ಕಡ್ತಾತ. ದೂರ ಆದ್ರೆ ದೂರದಲ್ಲಿ ನಿನ್ಕೊಂಡ್ಬಿಟ್ಟು ತಾತ ನಾವ್ ಶಂಕರಾಚಾರ್ಯ ತೋಟಕ್ಕೆ ಬರೋದೇ ಇಲ್ಲ. ನಾವು ನಮ್ ಪಕ್ಕದಲ್ಲಿ ತೋಟ ಐತೆ ನೋಡು, ನಮ್ ತೋಟ, ಅಲ್ಲಿ ಕುತ್ಕೊಂಡ್ಬಿಟ್ಟು ನೆರಳಲ್ಲಿ ಒಂದ್ ಗಳಿಗೆ ನೋಡ್ಕೊಂಡು ಹಿಂಗ್ ರಪ್ಪನ್ ಬಂದ್ಬಿಡ್ತೀವಿ ಕಣ್ತಾತ, ಪ್ಲೀಸ್ ಕಣ್ತಾತ. ಸರಿ ಸರಿ ಆಯ್ತು, ಬಾರಪ್ಪ. ಅಲ್ಲ ಕಳ ಶಂಕರಾಜ, ಎತ್ಲಾಗೋದ್ನ ಇವ್ ಡ್ರೈವರೇ ಕಾಣಿಸ್ತಿಲ್ಲವು. ಈಟೊತ್ತರ್ಗು ಇಲ್ಲೇ ಇದ್ದ, ಇವನ್ ಎತ್ಲಾಗೋದ್ನು ಗಾಡಿ ನಿಲ್ಸ್ಬಿಟ್ಟು. ಇಲ್ಲೆಲ್ಲಾರ ಹೋಗಿರ್ತಾನೆ ಪಾಪ, ನಾವು ಬರ್ಲಿಲ್ವಲ್ಲ ಕಾದು ಕಾದು. ಇಲ್ಲೆಲ್ಲಾರ ಹೋಗಿರ್ತಾನೆ ತಡ್ರಿ ಗೌಡ್ರೆ. ಇನ್ನು ರಂಗಜ್ಜ ಬರೋದು ತಡ ಆಗುತ್ತಲ್ಲ, ಅಷ್ಟ್ರಲ್ಲಿ ಅವನು ಬರೋ ಅಷ್ಟ್ರಲ್ಲಿ ಸರಿ ಆಗ್ಬಿಡುತ್ತೆ. ಸುಮ್ಕಿರಿ. ಅದು ಮಾತ್ರ ಉತ್ಮಾನೆ ಆಯ್ತು. ಇಲ್ಲ ಅಂದಿದ್ರೆ ಆ ಹುಡುಗ ಇಷ್ಟೊತ್ತಿಗೆ ಬಂದ್ಬಿಟ್ಟು ಎಲ್ಲಜ್ಜ ಕರ್ಕೊಂಡೆ ಬರಲಿಲ್ಲ ಅಂತ ನಮಗ್ ಗೊತ್ತಾಗೋಯ್ತು, ಜಾಸ್ತಿ ಹೊತ್ತು ನಿನ್ಕಣಕ್ ಆಗಲ್ಲ ಅಂತ ಹೇಳ್ಬಿಡೋನು. ಸುಮ್ಕಿರಿ, ಹೆಂಗೋ ಪಾಡ ಆಯ್ತು. ಎಲ್ಲಾರ ಹೋಗ್ ಬರ್ಲಿ, ಒಂದ್ ಗಳಿಗೆ ಬೇಜಾರ್ ಕಳ್ಕೊಂಡ್ ಬರ್ಲಿ ಅವನು. ಸುನಿಲ ಏನಲ್ಲ ಜಿಟಾಚಿ ಬಂದು ಹಿಂಗ್ ನಿಂತ್ಬಿಟ್ಟೈತೆ. ಅನ್ಕಳ್ಳ ನಮ್ ತಾತ ನನ್ಗೆ ಹೇಳೇ ಇಲ್ಲ ಕಣೋ, ನಾನು ಬರ್ತೀನಂತ.
ನೋಡು ಸದ್ಯ ಹಂಗ ನಿನ್ ಕಡೆಯಿಂದಾರು ವಿಚಾರ ಗೊತ್ತಾಗ್ಬಿಟ್ಟು ನೀನಾದ್ರೂ ಬಂದಲ್ಲ. ಇಲ್ಲ ಅಂದಿದ್ರೆ ಗೊತ್ತೇ ಆಗ್ತಿಲ್ಲ ಕಣಲು ಸುನಿಲ. ಇವಾಗ್ಲೂ ಅದೆಷ್ಟು ಬೈಯುತ್ತೋ ಏನೋ ನಮ್ ತಾತ. ಸುಮ್ಕಿರ್ಲ ಚಂದು, ಎದರ್ಕಬೇಡ. ನಾನ್ ಇಲ್ವಲ್ಲ, ನೀನ್ ಯಾಕಲ ಎದರ್ಕಂತೀಯ? ಏನಾರು ಬೈದ್ರೆ ಹೊರಗಳಿಗೆ ನೋಡ್ಕೊಂಡು ಹೋಗೋದು ಬಂದಿದೀವಿ ನಾವು, ದೂರದಿಂದಾನೇ ನೋಡ್ತೀವಿ, ಸುಮ್ಕಿರಿ ಅಂತ ಹೇಳೋಣ. ಸುಮ್ಕಿರು, ನೀನ್ ಅದೇ ಯಾಕೆ ಹಿಂಗ್ ಎದರ್ಕಂತೀಯ? ಗೌಡ್ರೆ, ಲೇ ಶಂಕರಾಜ, ಎಲ್ಲ JCP ಡ್ರೈವರ್ ಇಲ್ವಲ್ಲೋ? ಗಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಸುಮ್ಕೆ ನಿಂತಿದ್ದೀರಾ, ಎತ್ಲಾಗ್ ಹೋದ್ರು? ಲೇ ರಂಗಜ್ಜ, ಈಟೊತ್ತವರೆಗೂ ಇದ್ದ ಕಣೋ, ನಾವು ಬರೋವರೆಗೂ ಇದ್ದು ಇವಾಗ ಎತ್ಲಾಗ ಹೋದ್ನಪ್ಪ ಹುಡುಗ. ಎಲ್ಲೋದ್ನ ಏನೋ ಬರ್ತಾನ ಕಣ್ ತಡಿ ಪಾಪ. ಒಂದ್ಗಳಿಗೆ ಕಾಯ್ಕೊಂಡಿರೋನು ಏನು ಆಗಲ್ಲ. ಹೆಂಗ ನೀನು ಬಂದಲ್ಲ, ಸರಿ ಆಯ್ತು, ಎಲ್ಲಾ ಕಡೆನೂ ಸರಿ ಆಗ್ಬಿಡುತ್ತೆ. ಸುಮ್ಕಿರು, ಇನ್ನೇನು ಶುರು ಹಚ್ಚಿನ ಕೆಲಸ ಹೇಳೋಣ ಅತ್ಲಾಗಿ. ಉಕ್ಕಡ್ರಿ ಗೌಡ್ರಿ, ಬೇಗ ಹೇಳಬೇಕು. ನಾನು ಒಂದ್ರಿಟ್ಟು ಮಂತ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ, ಕೆಲ್ಸಗಳೆಲ್ಲ ಇದಾವೆ. ನೋಡಿ ನನ್ನ ಮಗುನ ಅಲ್ಲೇ ಬಂದು ಇನ್ನು ಕೆಲಸನೇ ಶುರು ಮಾಡ್ಸಿಲ್ಲ, ಒಂದ್ ಗಳಿಗೆನು ನಿಂತಿಲ್ಲ, ಅಲ್ಲೇ ಮಂತ ಹೋಗ್ಬೇಕು ಅಂತ ಮಾತಾಡ್ತಿದ್ದಾನೆ. ನಿನ್ಕಳ್ಳ ಸುಮ್ನೆ ಅವನು ಯಾವನವನು? ಲೇ ಪಾಪ, ಲೇ ಚಂದೋ, ನೀನ್ ಯಾವಾಗ್ಲ ಬಂದೆ? ಸುನಿಲ, ನೀವ್ ಯಾಕ್ರಲ್ಲ ಬಂದಿದ್ದೀರಾ ಇಲ್ಲಿ? ನಿಮ್ಗೆ ಯಾರೋ ಹೇಳಿದ್ದು ವಿಷಯನೋ? ನಾನೇ ಕರ್ಕೊಂಡ್ ಬಂದೆ ಕಣ್, ಬಿಡೋ ಅತ್ಲಾಗಿ. ಏನ ಅವರು ನೋಡೋಕ್ ಆಸೆ ಐತೆ, ಒಂದ್ಗಳಿಗೆ ನೋಡ್ಕೊಂಡು ಹೋಗ್ಬಿಡ್ಲಿ, ಸುಮ್ಕಿರುವ ಅತ್ಲಾಗಿ. ಒಂದೇ ಸಮಕೆ ಆಟ ಮಾಡ್ತಿದ್ರು ಇಬ್ರು, ನಾವು ಬರ್ತೀವಿ ನಾವು ನೋಡ್ತೀವಂತ. ಅಲ್ಲಿ ದೂರದಿಂದ ನಿನ್ಕೊಂಡು ನೋಡಿರಂತೆ, ಒಂದ್ಗಳಿಗೆ ನೋಡ್ಕೊಂಡು ಆಮೇಕಿಂದ ಹೋಗಿರಂತೆ ಅಂತ ನಾನೇ ಅತ್ಲಾಗ ಕರ್ಕೊಂಡ್ ಬಂದೆ ಕಣ್, ಬಿಡು ಅತ್ಲಾಗಿ.